ನಿಮ್ಮ ಸರ್ಕಾರನೂ ಕೂಡ 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹಾಕಿಲ್ಲ, ಅನ್ನಭಾಗ್ಯದ ಹಣನೂ ಹಾಕಿಲ್ಲ ಅಂತ. ಹಾಕಿಲ್ಲ, ನಿಜ ಇದೆ. ಕೊಟ್ಟೇ ಕೊಡ್ತೀವಿ. 2 ತಿಂಗಳ ಲೇಟ್ ಆಗಿರ್ಬೋದು ಅಥವಾ 3ನೇ ತಿಂಗಳ ಲೇಟ್ ಆಗಿರ್ಬೋದು, ನಮ್ಮ ಕಮಿಟ್ಮೆಂಟ್ ಇದೆ, ಕೊಡ್ತೀವಿ. ಆದರೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿ 10 ವರ್ಷ ಉಡಾಫೆನಾಗ ಹೋದ್ರಲ್ಲ, ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅವರು? BJP ಹ್ಯಾವ್ ದೇ ಗಾಟ್ ಎನಿ ಮಾರಲ್ ರೈಟ್ ಟು ಆಸ್ಕ್ ದಿಸ್? ಎಸ್, ದೇ ಹ್ಯಾವ್ ಗಾಟ್ ಫಂಡಮೆಂಟಲ್ ರೈಟ್, ಲೆಟ್ ದಮ್ ಆಸ್ಕ್. ಅವರು ದುಡ್ಡು ಬಂದಿಲ್ಲ, ಕೇಳಕ್ಕೆ ರೆಡಿ ಇದೆ, ತಾವು ಕೇಳ್ತಕ್ಕಂಥ ಸರಿ ಇದೆ. 11 ವರ್ಷ ಆಯಿತು, ಕಪ್ಪು ಹಣ ತಂದು ಕೊಡ್ತೀವಿ, ಹೊರದೇಶದಿಂದ ಇರ್ತಕ್ಕಂಥ ಎಲ್ಲ ಹಣ ಹಿಡ್ಕೊಂಬಂದ್ಬಿಡ್ತೀವಿ, ಅವ್ನಿಗೆ ಹಿಡ್ಕೊಂಬಂದ್ಬಿಡ್ತೀವಿ, 15 ಲಕ್ಷ ರೂಪಾಯಿ ಕೊಡ್ತೀವಿ. ಎಲ್ಲೈತ್ರಿ ಅದು? ನೀವು ಮರ್ತು ಬಿಟ್ಟಿರಿ. ಈಗ ನಮ್ಮನ್ನು ಯಾವಾಗ ಈ ರೀತಿ BJP ಅವ್ರು ಕೇಳ್ತಾರೆ, ಈ ಪ್ರಶ್ನೆ ಅವ್ರನ್ನ ಕೇಳಬೇಕು ನೀವು. ಲೆಟ್ ದೆಮ್ ಆನ್ಸರ್ ಇಟ್. ವೆನ್ ಎವರ್ ದೇ ಆರ್ ಬ್ಲೇಮಿಂಗ್ ದಟ್ 2 ತಿಂಗಳಿಂದ ದುಡ್ಡು ಬಂದಿಲ್ಲ, ಕೊಡ್ತೀವಿ. ದೇ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಅದು ಗುರುತಿಲ್ಲ. ಏನು ಹೇಳ್ತಾರೆ? ಐ ಡೋಂಟ್ ನೋ. ನೋಡಿ, ಅವ್ರು ಹೇಳಿರ್ತಕ್ಕಂಥದ್ದು ಮಾತನ್ನ ಅವ್ರನ್ನ ಕೇಳಿ. ಯಾರು ಹೇಳಿದ್ರೆ ಅಭಿವೃದ್ಧಿ ಅಲ್ಲ, ಅವ್ರು ಹೇಳಿದ್ರೆ ಅವ್ರನ್ನ ಕೇಳಿ. ಅಕಾರ್ಡಿಂಗ್ ಟು ಮಿ, ಐ ವಿಲ್ ಗಿವ್ ಮೈ ಎಕ್ಸ್ಪ್ಲನೇಷನ್. ದುಡ್ಡು ಮುಟ್ತಕ್ಕಂಥದ್ದು ಇದೂ ಒಂದು ರೀತಿ ಅಭಿವೃದ್ಧಿ ಇದ್ದಂಗೆ. 60,000 ಕೋಟಿ ಕೊಟ್ಟರೆ ಬೇಸಿಕ್ ನೀಡ್ ಬೇಕು ಮನುಷ್ಯನಿಗೆ. ಇವತ್ತು ಬೇಸಿಕ್ ನೀಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಪವರ್ಟಿ ಲೈನ್ ಯಾಕೆ ಕಮ್ಮಿ ಇದೆ ಇವತ್ತು? ಮತ್ತೆ ಇವತ್ತು ಬಿಲೋ ಪವರ್ಟಿ ಲೈನ್ ಯಾಕೆ ಕಮ್ಮಿ ಆಗ್ತಾ ಇದೆ? ವೈ ಟುಡೇ ಬಿಲೋ ಪವರ್ಟಿ ಲೈನ್ ಇಸ್ ಇನ್ಕ್ರೀಸಿಂಗ್ ಇನ್ ದಿಸ್ ಕಂಟ್ರಿ? ಇದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಬೇಕಲ್ವಾ? ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿವರೆಗೆ ಕೇವಲ 1% ಜನರ ಹತ್ರ ಈ ದೇಶದ 50% ಅಷ್ಟು ಆಸ್ತಿ ಅವ್ರ ಹತ್ರ ಇದೆ. ಇದು ಪ್ರಮುಖವಾದಂಥ ವಿಚಾರ. ಯಾರು ನಾವು ಹೇಳ್ತೀವಿ ಕೇಳಂಗಿಲ್ಲ, ಹೋಗ್ತಿರೋದೆ, ಮಜಾ ಮಾಡಿರಿ, ಏನಾಯ್ತು? ಇನ್ನು ಅಧಿಕಾರಕ್ಕೆ ಬರ್ತೀರಿ, ಬರ್ರಿ. ಯಾಕೆ? ಅಟ್ ವಾಟ್ ಕಾಸ್ಟ್? ವಾಟ್ ಈಸ್ ಯುವರ್ ಅಚೀವ್ಮೆಂಟ್? 0 ಇದ್ದು ಪ್ರಪಗಂಡ ತೊಗೊಂಡು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮಾಡಿ ನಿಮಗೆಲ್ಲರಿಗೆ ಬಾಯಿಗೆ ಪಟ್ಟಿ ಕಟ್ಕೊಂಡು ಮಾಧ್ಯಮದವರಿಗೆ 26 ಜನ ಮರ್ಡರ್ ಆಗಿದ್ದಾರೆ ಇಲ್ಲಿವರೆಗೆ. ನಿಮಗೆಲ್ಲನೂ ಇದೆ? ಯಾರನ್ನ ಕೇಳ್ತೀರಾ ನೀವು? BJP ಮುಖಂಡರು ಹೋಗಿ ಕೇಳ್ತೀರಾ? ಮೊನ್ನೆ ಛತ್ತೀಸ್ಗಢನಾಗ ಒಬ್ಬನಿಗೆ ಮರ್ಡರ್ ಆಯಿತು. ನೀವ್ಯಾಕೆ ಬೈಕಾಟ್ ಮಾಡಬಾರ್ದು? ಮಾಡಿರಿ ಬೈಕಾಟು. ಬಿಕಾಸ್ ಇಟ್ಸ್ ಅ ಫ್ರೀಡಮ್ ಇದೆ ರೀ. ಎವ್ರಿಬಡಿ ಹ್ಯಾಸ್ ಗಾಟ್ ಫ್ರೀಡಮ್. ಅಟ್ ವಾಟ್ ಲೆವೆಲ್? ಈ ದೇಶದಲ್ಲಿ ರೆವಲ್ಯೂಷನ್ ಆಗಬೇಕು, ಆ ಥರ ಪರಿಸ್ಥಿತಿಯಲ್ಲಿದೆ. 70 ಲಕ್ಷ ಓಟ್ ಮಹಾರಾಷ್ಟ್ರನಲ್ಲಿ ಜಾಸ್ತಿ ಆಗಿದೆ. ವೋಟರ್ ಲಿಸ್ಟ್ ಕೊಡೋಕ್ಕೆ ರೆಡಿ ಇಲ್ಲ ಪುಣ್ಯಾತ್ಮರು. ಏನು ಯಾರಿಗೆ ಮಾತಾಡಬೇಕು? ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನೀವು ಸೆಂಟ್ರಲ್ ಎಂಪರ್ ಯಾರು ಎಲೆಕ್ಷನ್ ಕಮಿಷನರ್ ಮಾಡಬೇಕಂದ್ರೆ CJI ಬೇಕಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೇ ಮಾಡ್ತಾ ಇದ್ದಾರೆ. ಏನು ಇದ್ರ ಬಗ್ಗೆ ಯಾರು ಮಾತಾಡಬೇಕು? ಏನೋ ಹೊಡಿತಾ ಇದ್ದಾರೆ ಪಿಕ್ಚರ್, ಹೊಡೀರಿ. ಯಾರಿಗೋಸ್ಕರ ಹೊಡಿತೀರಿ? ಏನು ಅನುಕೂಲ ಏನಿದೆ ನಿಮಗೆ? ನೀವು ಮಾಡಿ, ನೀವು ಅಧಿಕಾರಕ್ಕೆ ಬಂದು, ನೀವು ಪಾಪ್ಯುಲರ್ ಆಗಿ ಈ ದೇಶಕ್ಕೆ ಏನಾಗಿದೆ ಅಂತ ಹೇಳ್ಬೇಕಲ್ವಾ? ಈಸ್ ದರ್ ಎನಿ ಒನ್ ಕಾಂಟ್ರಿಬ್ಯೂಷನ್ ಲಾಸ್ಟ್ 10 years ಫ್ರಮ್ BJP ಗೌರ್ಮೆಂಟ್? ನಮ್ಮ ಕಾರ್ಯಕ್ರಮಗಳನ್ನ ಹೆಸರು ಚೇಂಜ್ ಮಾಡೋದು ಬಿಟ್ಟರೆ, ಯಾವುದೋ ಒಂದು ಹೊಸ ಕಾರ್ಯಕ್ರಮ ಬಡ್ರಿಗೆ ತಲುಪಿದೆ ಹೇಳ್ರಿ ನೋಡೋಣ.